ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರೂ ಕೂಡ ಸವಿಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದಂಥ ಸ್ವಾಗತ. ನೀವು ದಿನಕ್ಕೆ 5 ರಿಂದ 6 ಗಂಟೆ ಮಾತ್ರ ನಿದ್ದೆ ಮಾಡ್ತೀರಾ ಅಥವಾ ತುಂಬ ಡೀಪ್ ಸ್ಲೀಪ್ ಮಾಡ್ತೀರಾ? ಇವತ್ತಿನ ವಿಡಿಯೋದಲ್ಲಿ ನಿದ್ರೆಯ ಕೊರತೆಯ ಅಪಾಯಗಳು ಮತ್ತು ಒಳ್ಳೆಯ ನಿದ್ರೆಯನ್ನು ಮಾಡೋದರಿಂದ ಆಗುವಂಥ ಅದ್ಭುತ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಂಪೂರ್ಣ ವಿಡಿಯೋವನ್ನು ನೋಡಿ ಒಳ್ಳೆಯ ಮಾಹಿತಿಗಳನ್ನು ತಿಳಿದುಕೊಳ್ಳಿ. ಮೊದಲು ನಿದ್ದೆಯ ಕೊರತೆಯಿಂದ ಆಗುವಂಥ ಪರಿಣಾಮಗಳೇನು ಅನ್ನೋದನ್ನು, ನಮ್ಮ ದೇಹಕ್ಕೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲು ಮೆದುಳಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಮೆದುಳಿನ ಜ್ಞಾಪಕ ಶಕ್ತಿ ಇರ್ಬೋದು, ಕಾನ್ಸಂಟ್ರೇಷನ್ ಏಕಾಗ್ರತೆಯ ಶಕ್ತಿ ಇರ್ಬೋದು, ಹಾಗೆ ಡಿಸಿಷನ್ ಮೇಕಿಂಗ್ ಶಕ್ತಿ ಇರ್ಬೋದು, ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇರ್ಬೋದು. ಇದೆಲ್ಲವೂ ಕೂಡ ನಿದ್ರೆಯನ್ನು ಕಡಿಮೆ ಮಾಡಿದಾಗ ನಮಗೆ ಆ ಒಂದು ಪರಿಣಾಮಗಳು ಕಂಡು ಬರ್ತವೆ. ಒಟ್ಟಾರೆ ಮೆದುಳಿನ ಒಂದು ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದನ್ನು ತಿಳ್ಕೊಬೋದು. ಹಾಗೆ ಎರಡನೇದು, ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಹೇಗೆ ತೂಕ ಹೆಚ್ಚಾಗುತ್ತೆ ಅಂದರೆ, ನಿದ್ದೆ ಕೊರತೆ ಆದಾಗೆ ಹಸುವಿನ ಹಾರ್ಮೋನ್ ಇದೆ, ಅದು ಇಂಬ್ಯಾಲೆನ್ಸ್ ಆಗಿ ನಮಗೆ ಸಂತೃಪ್ತಿಯ ಭಾವ ಬರಲ್ಲ. ನಮಗೆ ಇಷ್ಟು ಊಟ ಮಾಡಿದ್ರೂ ಕೂಡ ಇನ್ನೂ ಸಂತೃಪ್ತಿ ಆಯಿತು, ಹೊಟ್ಟೆ ತುಂಬಿತು ಅಂತ ಅನುಭವ ಬೇಗ ಬರೋದಿಲ್ಲ. ಹಾಗಾಗಿ ನಾವು ಹೆಚ್ಚು ಆಹಾರವನ್ನು ಸೇವಿಸ್ತೀವಿ. ಆಗ ಆಟೋಮೆಟಿಕ್ಕಾಗಿ ನಮ್ಮ ದೇಹ ಹೆಚ್ಚು ಆಹಾರವನ್ನು ಸೇವನೆಯಿಂದ ನಮ್ಮ ದೇಹದಲ್ಲಿ ಏನಾಗುತ್ತೆ, ಹೆಚ್ಚು ಫ್ಯಾಟ್ ಸಂಗ್ರಹ ಆಗಿ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಈ ನಿದ್ದೆಯ ಕೊರತೆಯಿಂದ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಅಂದರೆ ಒತ್ತಡ ಮತ್ತು ಆತಂಕ ಹೆಚ್ಚಾಗ್ತಾ ಹೋಗುತ್ತೆ. ಕೋಪ ಇರ್ಬೋದು, ಚಡಪಡಿಕೆ ಇರ್ಬೋದು, ಮೂಡಲ್ಲಿ ಹಾಗೆ ಮನಸ್ಸಲ್ಲಿ ಆಗಿಂದಾಗೆ ಬದಲಾವಣೆ ಆಗೋದಿರ್ಬೋದು, ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ. ಅದೆಲ್ಲದೂ ಕೂಡ ನಿದ್ದೆಯ ಕೊರತೆಯಿಂದ ನಮಗೆ ಬರುತ್ತೆ. ಹಾಗೆ ಇನ್ನೊಂದು ಪ್ರಮುಖವಾದದಂಥ ನಿದ್ದೆಯ ಕೊರತೆಯಿಂದ ಬರೋದು ಅಂದರೆ ರೋಗ ನಿರೋಧಕ ಶಕ್ತಿಯ ಕೊರತೆ ಆಗುತ್ತೆ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ನಿದ್ದೆಯ ಕಡಿಮೆಯಿಂದ ತುಂಬ ಕಡಿಮೆ ಆಗುತ್ತೆ, ದುರ್ಬಲಗೊಳ್ಳುತ್ತೆ. ಆಗಿಂದಾಗೆ ನೆಗಡಿ ಬರೋದಿರ್ಬೋದು, ಜ್ವರ ಬರುತ್ತಿರುತ್ತೆ. ಹಾಗಾಗಿ ಏನಾದರೂ ಸೋಂಕುಗಳು ಬೇಗ ನಿದ್ದೆಯ ಕೊರತೆಯಿಂದ ತಲುಪ್ತಾ ಇತ್ತು. ಅಂದರೆ ನೆಗಡಿ, ಜ್ವರ ಹಾಗೆ ಸೋಂಕುಗಳ ರೋಗಗಳು ಬೇಗನೆ ಬರ್ತಾ ಇರ್ತವೆ. ನಾವು ಹೆಚ್ಚು ನಿದ್ದೆಯ ಕೊರತೆ ಮಾಡಿದಾಗೆ ಹೆಚ್ಚು ಕಾಯಿಲೆಗಳು ಬರುವಂಥ ಸಂಭವ ಹೆಚ್ಚಾಗ್ತಾ ಇರುತ್ತೆ. ಹಾಗೆ ಚರ್ಮ ಇದ್ದಿದ್ದು ಡಲ್ ಆಗ್ತಾ ಹೋಗುತ್ತೆ. ಚರ್ಮ ತನ್ನ ಕಾಂತಿಯನ್ನು ಕಳೆದುಕೊಳ್ಳುತ್ತೆ. ನಿದ್ದೆ ಕೊರತೆ ಆದರೆ ಚರ್ಮ ತನ್ನ ಕಾಂತಿಯನ್ನು ಕಳೆದುಕೊಳ್ಳುತ್ತೆ. ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಇರ್ಬೋದು, ಹಾಗೆ ಚರ್ಮ ಸುಕ್ಕುಗಟ್ಟದಿರ್ಬೋದು, ಇವೆಲ್ಲ ಬೇಗ ಬರ್ತವೆ. ನಿದ್ದೆಯ ಕೊರತೆ ಹೆಚ್ಚಾದಾಗೆ ಈ ಚರ್ಮದ ಕಾಯಿಲೆಗಳು ಬರೋದು ಜಾಸ್ತಿ ಆಗುತ್ತೆ. ಹಾಗೆ ಚರ್ಮದ ಆರೋಗ್ಯನೂ ಕೂಡ ಡಲ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ, ಕಾಂತಿನೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ಹೃದಯದ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ. ನಿದ್ದೆಯ ಕೊರತೆಯನ್ನು ಮಾಡಿದ್ರೆ ನಾವು ನಿದ್ದೆ ಕೊರತೆಯಿಂದ ಹೃದಯದ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ. ಹೈ ಬಿ ಪಿ ಇರ್ಬೋದು, ಕೊಲೆಸ್ಟ್ರಾಲ್ ಅವುಗಳು ಹೆಚ್ಚಾಗ್ತಾ ಹೋಗುತ್ತೆ, ಅಪಾಯ ಆಗುತ್ತೆ. ಏಕೆಂದರೆ ಇವೆಲ್ಲವೂ ಕೂಡ ಸ್ಟ್ರೆಸ್ ಮೇಲೆ, ನಿದ್ದೆ ಕೊರತೆ ಆದರೆ ಸ್ಟ್ರೆಸ್ಸು, ಆತಂಕ ಇದು ಜಾಸ್ತಿ ಆಗುತ್ತೆ. ಅದರಿಂದ ಹೃದಯದ ಮೇಲೂ ಕೂಡ ಇಂಡೈರೆಕ್ಟಾಗಿ ಪ್ರಭಾವ ಬೀರುತ್ತೆ. ಹಾಗೆ ಡಯಾಬಿಟಿಸ್ ಮತ್ತು ಒಬೆಸಿಟಿಯ ಅಪಾಯಗಳು ಹೆಚ್ಚಾಗ್ತವೆ. ಹೇಗೆ ನಿದ್ದೆಯನ್ನು ಮಾಡಿದಾಗೆ ನಾವು ನಿದ್ದೆಯ ಕೊರತೆಯಿಂದ ನಮ್ಮಲ್ಲಿ ಊಟ ಮಾಡಿದಾಗ ನಮ್ಮಲ್ಲಿ ಸಂತೃಪ್ತಿಯ ಭಾವನೆ ಒಂದು ಬರೋದಿಲ್ಲ. ಹಾಗೆಯೇ ಹೆಚ್ಚು ಆಹಾರವನ್ನು ಸೇವಿಸ್ತೀವಿ, ಅದು ನಮ್ಮಲ್ಲಿ ತೂಕ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಹಾಗೆಯೇ ನಿಮಗೆ ಗೊತ್ತಿರ್ಬೋದು, ಡಯಾಬಿಟಸ್ ಅನ್ನೋದು ಸ್ಟ್ರೆಸ್ ರಿಲೇಟೆಡ್ ಒಂದು ಕಾಯಿಲೆನೂ ಕೂಡ ಹೌದು. ನಮಗೆ ಹೆಚ್ಚು ನಿದ್ದೆಯ ಕೊರತೆಯಿಂದ ಒತ್ತಡ, ಆತಂಕಗಳು ಬಂದ ಹಾಗೆ ಡಯಾಬಿಟಿಸು ಕೂಡ ಹೆಚ್ಚಾಗೋದನ್ನು ಇದರಿಂದ ಕಾಣ್ಬೋದು. ಹಾಗಾಗಿ ಡಯಾಬಿಟಿಸ್ ಇರುವಂಥ ರೋಗಿಗಳು ನಿದ್ದೆಯನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ನಿದ್ದೆ ಕೊರತೆ ಆದಷ್ಟು ಡಯಾಬಿಟಿಸ್ನ ಒಂದು ಪರಿಣಾಮ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಎನರ್ಜಿ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ನಿದ್ದೆಯ ಕೊರತೆ ಇದ್ದಾಗ ನಮಗೆ ಬೆಳಿಗ್ಗೆ ಎದ್ದರೂ ಕೂಡ ಫ್ರೆಶ್ನೆಸ್ಸು ಇರೋದಿಲ್ಲ. ಹಾಗೆ ತಲೆ ಸುಸ್ತು ಬರ್ತಾ ಇರುತ್ತೆ. ಹಾಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಆ ಚೈತನ್ಯ ನಮ್ಮಲ್ಲಿ ಇರೋದಿಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅಂದರೆ ನಮ್ಮಲ್ಲಿ ಆಗ್ತಿರುವಂಥ ನಿದ್ದೆಯ ಕೊರತೆಯಿಂದ ಅಂತ. ಹಾಗಾದರೆ ನಾವು ನಿದ್ದೆಯನ್ನು ಚೆನ್ನಾಗಿ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದ್ದಾವೆ ಅನ್ನೋದನ್ನು ಹೀಗೆ ಹೇಳ್ತಾ ಹೋಗ್ತೀನಿ ನೋಡಿ. ಒಳ್ಳೆಯ ನಿದ್ರೆಯದಿಂದ ಆಗುವಂಥ ಲಾಭಗಳನ್ನು ತಿಳ್ಕೊಳ್ತಾ ಹೋದರೆ ಪೂರ್ಣ ಮೆದುಳಿನ ವಿಶ್ರಾಂತಿ ಮತ್ತು ಸ್ಪಷ್ಟ ಚಿಂತನೆ, ನಿದ್ದೆಯನ್ನು ಚೆನ್ನಾಗಿ ಮಾಡೋದ್ರಿಂದ ಆಗುತ್ತೆ. ನಮ್ಮ ಜ್ಞಾಪಕ ಶಕ್ತಿ ಬಲವಾಗುತ್ತೆ. ದೈನಂದಿನ ಕೆಲಸಗಳಲ್ಲಿ ತುಂಬ ಕ್ಲಿಯರಿಟಿ ಬರುತ್ತೆ. ಹಾಗೆ ಫಾಸ್ಟಾಗಿ ನಾವು ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ತೂಕ ಇಳಿಕೆ ಸುಲಭ ಆಗುತ್ತೆ. ಯಾರಾದರೂ ತೂಕ ಇಳಿಸುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ ಅಂದರೆ ನಾವು ಒಳ್ಳೆಯ
ನಿದ್ದೆಯನ್ನು ಮಾಡೋದ್ರಿಂದ, ಡೀಪ್ ಸ್ಲೀಪನ್ನು ಮಾಡೋದ್ರಿಂದ ತೂಕ ಇಳಿಕೆ ತುಂಬ ಚೆನ್ನಾಗಿ ಆಗುತ್ತೆ, ತೂಕ ಇಳಿಕೆ ಆಗುತ್ತೆ. ಯಾಕೆಂದರೆ ನಾವು ಒಳ್ಳೆಯ ನಿದ್ದೆಯ ಸಮಯದಲ್ಲಿ ಡೀಪ್ ಸ್ಲೀಪ್ ಮಾಡಬೇಕಾದ್ರೆ ಫ್ಯಾಟ್ ಬರ್ನಿಂಗ್ ಹಾರ್ಮೋನು ಹೆಚ್ಚು ಕೆಲಸ ಮಾಡುತ್ತೆ. ಆಗ ಫ್ಯಾಟ್ ಇರುವಂಥದ್ದು, ಕೊಬ್ಬಿರುವಂಥದ್ದು ಕರಗ್ತಾ ಹೋಗುತ್ತೆ. ಆಗ ತೂಕ ಇಳಿಕೆ ತುಂಬ ಸುಲಭ ಆಗುತ್ತೆ. ಹಾಗೆ ನಿದ್ದೆಯನ್ನು ಚೆನ್ನಾಗಿ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ಹಾಗೆ ಹ್ಯಾಪಿ ಹಾರ್ಮೋನ್ ಹೆಚ್ಚುತ್ತೆ. ಹಾಗಾಗಿ ನಮ್ಮಲ್ಲಿ ಸೆರೋಟಿನಿನ್ ಇರ್ಬೋದು, ಮೆಲೋಟನಿನ್ ಇರ್ಬೋದು, ಆ ಹಾರ್ಮೋನ್ಗಳು ಒಳ್ಳೆ ಬ್ಯಾಲೆನ್ಸ್ ಆಗಿ ಕೆಲಸ ಮಾಡ್ತಾ ಇರ್ತವೆ. ಹಾಗಾಗಿ ನಮ್ಮಲ್ಲಿ ಒತ್ತಡ ಇರೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಪ್ರಮುಖವಾದಂಥದ್ದು ಅಂಶ, ನಮ್ಮ ಚರ್ಮದ ಕಾಂತಿ ಹೆಚ್ಚುತ್ತೆ. ನಿಮಗೆ ಗೊತ್ತಿರ್ಬೋದು, ಸ್ಕಿನ್ ಸೆಲ್ಸ್ಗಳು, ನಮ್ಮ ಚರ್ಮದ ಜೀವಕೋಶಗಳು ರಾತ್ರಿ ಹೊತ್ತು ರಿಪೇರಿ ಆಗ್ತವೆ. ನಾವು ಹೆಚ್ಚು ನಿದ್ದೆಯನ್ನು ಚೆನ್ನಾಗಿ ಮಾಡಿದಾಗ ಆ ಚರ್ಮದ ಏನು ತೊಂದರೆಗಳಿದ್ದರೆ ಅವೆಲ್ಲವೂ ಕೂಡ ಚರ್ಮದ ಹೊಸ ಕೋಶಗಳು ಬೆಳೆಯೋದ್ರಿಂದ ಆ ಚರ್ಮ ರಿಪೇರಿ ಆಗ್ತಾ ಬರುತ್ತೆ. ಚರ್ಮದ ಕಾಯಿಲೆಗಳು ದೂರ ಆಗ್ತಾ ಹೋಗ್ತವೆ. ನ್ಯಾಚುರಲ್ಲಾಗಿ ನಮ್ಮಲ್ಲಿ ಗ್ಲೋವಿಂಗ್ ಸ್ಕಿನ್ ಬರ್ತಾ ಹೋಗುತ್ತೆ. ಹಾಗಾಗಿ ನಿದ್ದೆಯನ್ನು ಚೆನ್ನಾಗಿ ಮಾಡಿದ್ರೆ ಚರ್ಮದ ಕಾಂತಿ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಯಾರಾದರೂ ಕೂಡ ಹಾಗೆ ಚರ್ಮದ ಕಾಯಿಲೆಗಳಿದ್ದರೆ ಅವರು ಚೆನ್ನಾಗಿ ನಿದ್ದೆಯನ್ನು ಮಾಡಿದ್ರೆ ಆ ಚರ್ಮ ರೋಗಗಳು ಹೋಗೋದಕ್ಕೂ ಕೂಡ ಈ ಒಳ್ಳೆಯ ನಿದ್ದೆ ಸಹಕಾರಿಯಾಗುತ್ತೆ. ಹಾಗೆ ಹೃದಯದ ಆರೋಗ್ಯ ಸುಧಾರಣೆ ಆಗುತ್ತೆ. ಹೇಗೆ ಸುಧಾರಣೆ ಆಗುತ್ತೆ ಅಂದರೆ, ನಮ್ಮಲ್ಲಿ ಯಾವಾಗ ನಿದ್ದೆಯನ್ನು ಚೆನ್ನಾಗಿ ಮಾಡಿದಾಗ BP ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಅವೆಲ್ಲವೂ ಕೂಡ ನಿಯಂತ್ರಣದಲ್ಲಿರ್ತವೆ. ನಾವು ನಿದ್ದೆಯನ್ನು ಮಾಡಿದಾಗ ನಮ್ಮಲ್ಲಿರುವ ಸ್ಟ್ರೆಸ್ ಇರ್ಬೋದು, ಹಾಗೆ ಆಂಗ್ಸೈಟಿ, ಇವೆಲ್ಲವೂ ಕೂಡ ಕಡಿಮೆ ಆಗೋದ್ರಿಂದ ಹೃದಯ ತಾನಾಗಿಯೇ ತನ್ನ ಆರೋಗ್ಯವನ್ನು ಸುಧಾರಣೆಯನ್ನು ಮಾಡಿಕೊಳ್ಳುತ್ತೆ. BP ಮತ್ತು ಕೊಲೆಸ್ಟ್ರಾಲ್ಗಳು ಒಳ್ಳೆಯ ನಿಯಂತ್ರಣದಲ್ಲಿ ಇರ್ತವೆ. ಹಾಗೆ ಇನ್ನೊಂದು ಪ್ರಮುಖವಾದ ಅಂಶ ಅಂದರೆ, ನಾವು ಒಳ್ಳೆಯ ನಿದ್ದೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಚಳಿ ಇರ್ಬೋದು, ಒಳ್ಳೆಯ ನಿದ್ರೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ರೋಗಗಳು ಕಡಿಮೆ ಆಗ್ತವೆ, ದೇಹ ಬಲಗೊಳ್ಳುತ್ತೆ. ಹೇಗೆಂದರೆ, ನಾವು ನಿದ್ದೆಯನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ದೇಹದ ಎಲ್ಲ ಕೋಶಗಳು ಕೂಡ ತುಂಬ ಚೆನ್ನಾಗಿ ಪುನಶ್ಚೇತನಗೊಳ್ತವೆ, ರಿಪೇರಿ ಆಗ್ತವೆ. ಆಗ ದೇಹದ ರೋಗಗಳು ಕಡಿಮೆ ಆಗ್ತವೆ. ಹಾಗೆಯೇ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಬರುವಂಥ ರೋಗಗಳು ಕಡಿಮೆ ಆಗ್ತವೆ. ಹಾಗೆ ಡಯಾಬಿಟಿಸ್ನ ಅಪಾಯ ತುಂಬ ಕಡಿಮೆ ಆಗುತ್ತೆ. ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಬರುವಂಥದ್ದು ಈ ಒಳ್ಳೆಯ ನಿದ್ರೆಯಿಂದ ಅಪಾಯ ಕಡಿಮೆ ಆಗುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾಗುತ್ತೆ. ಇನ್ಸುಲಿನ್ನ ರೆಸಿಸ್ಟೆನ್ಸು ಇರೋದು ಕಡಿಮೆ ಆಗಿ ಇನ್ಸುಲಿನ್ ಸೆನ್ಸಿಟಿವಿಟಿ ಆಗುತ್ತೆ. ಜೀವಕೋಶಗಳು ಇನ್ಸುಲಿನ್ಗೆ ಚೆನ್ನಾಗಿ ಸೆನ್ಸಿಟಿವ್ ಆಗ್ತವೆ. ಹಾಗಾಗಿ ಇದರಲ್ಲಿ ಸುಧಾರಣೆ ಆಗುತ್ತೆ. ಹಾಗೆ ಪ್ರೀ ಡಯಾಬಿಟಿಸ್ ಬರೋದಿರ್ಬೋದು, ನಂತರದ ಪೋಸ್ಟ್ ಡಯಾಬಿಟಿಸ್ ಇರ್ಬೋದು, ಅವೆಲ್ಲವೂ ಕೂಡ ನಿಯಂತ್ರಣದಲ್ಲಿರ್ತವೆ. ಹಾಗಾಗಿ ನಾವು ನಿದ್ದೆಯನ್ನು ಚೆನ್ನಾಗಿ ಮಾಡಬೇಕಾಗುತ್ತೆ. ಹಾಗೆ ಎನರ್ಜಿ ಇರ್ಬೋದು, ಫೋಕಸ್ ಇರ್ಬೋದು, ಪ್ರೊಡಕ್ಟಿವಿಟಿ ತುಂಬ ಹೆಚ್ಚಳ ಆಗ್ತದೆ. ನಮ್ಮ ದೇಹದಲ್ಲಿರುವಂಥ ಎನರ್ಜಿ ಹೆಚ್ಚಾಗುತ್ತೆ. ಹಾಗೆ ಫೋಕಸ್, ಯಾವುದೇ ಒಂದು ಕೆಲಸದಲ್ಲಿ ಮಾಡುವಂಥ ನಮ್ಮ ಫೋಕಸ್ ಇರ್ಬೋದು, ಅದು ಹೆಚ್ಚಾಗುತ್ತೆ. ಹಾಗೆ ಪ್ರೊಡಕ್ಟಿವಿಟಿ, ಅದರಿಂದ ಆಗುವಂಥ ಉತ್ಪನ್ನನೂ ಕೂಡ ಒಳ್ಳೆಯ ನಿದ್ದೆಯಿಂದ ಹೆಚ್ಚಾಗುತ್ತೆ ಅನ್ನೋದನ್ನು ಸಂಶೋಧನೆಯಿಂದ ನಾವು ಕಂಡುಕೊಂಡಿದ್ದೀವಿ. ಹಾಗಾದರೆ ನಾವು ಎಷ್ಟು ನಿದ್ದೆಯನ್ನು ಮಾಡಬೇಕು, ಯಾರಿಗೆ ಎಷ್ಟು ನಿದ್ದೆ ಅವಶ್ಯಕತೆ ಇದೆ ಅಂದರೆ, ವಯಸ್ಕರಿಗೆ ಸುಮಾರು 7 ರಿಂದ 8 ಗಂಟೆಗಳ ಕಾಲ ಒಳ್ಳೆಯ ನಿದ್ದೆ ಬೇಕು. ಹಾಗೆ ಟೀನೇಜರ್ ಅಂದರೆ ಒಂದು 13 ರಿಂದ 19 ವರ್ಷ ವಯಸ್ಸಿನವರಿಗೆ ಸುಮಾರು 8 ರಿಂದ 9 ಗಂಟೆಗಳ ಕಾಲ ನಿದ್ದೆ ಬೇಕಾಗುತ್ತೆ. ಹಾಗೆ ಮಕ್ಕಳಿಗೆ ಸುಮಾರು 9 ರಿಂದ 11 ಗಂಟೆಗಳ ಕಾಲ ಒಳ್ಳೆಯ ನಿದ್ದೆ ಬೇಕಾಗುತ್ತೆ. ಹಾಗೆ ಒಳ್ಳೆಯ ಉತ್ತಮ ನಿದ್ರೆ ಬರಬೇಕು ಅಂದರೆ ಏನು ಸಿಂಪಲ್ ಟಿಪ್ಸ್ ಬೇಕು, ಏನಿರಬೇಕು ಅಂದರೆ, ಸುಮಾರು ನಾವು ಮಲಗೋದಾದರೆ ರಾತ್ರಿ 10 ರಿಂದ 10:30ಕ್ಕೆ ಮಲಗಬೇಕು. ಮಲಗುವ 1 ಗಂಟೆ ಮುಂಚಿತವಾಗಿ ನಾವು TV ನೋಡೋದಿರ್ಬೋದು, ಹಾಗೆ ಮೊಬೈಲ್ಗಳನ್ನು ನೋಡೋದನ್ನು ಕಡಿಮೆ ಮಾಡಬೇಕಾಗುತ್ತೆ. ಹಾಗೆ ರಾತ್ರಿ ಹೆವಿ ಮೀಲ್ಸ್, ಹೆಚ್ಚು ಊಟ ಮಾಡೋದನ್ನು ನಾವು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಹಾಗೆ ಸುಮಾರು 20 ರಿಂದ 30 ನಿಮಿಷಗಳ ವಾಕ್ ಒಂದು ದಿನದಲ್ಲಿ ಮಾಡಿದ್ರೆ ಆಗ ನಮ್ಮ ನಿದ್ದೆಯ ಪ್ರಮಾಣ, ಹಾಗೆ ನಿದ್ದೆಯ ಗುಣಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಮಲಗುವಂಥ ಕೋಣೆ ಡಾರ್ಕ್ ಆಗಿರಬೇಕು, ಅಂದರೆ ಕತ್ತಲೆಯಿಂದ ಕೂಡಿರಬೇಕು. ಹಾಗೆ ತಂಪಾಗಿದ್ದರೆ ಒಳ್ಳೆಯ ನಿದ್ದೆ ಬರುತ್ತೆ. ಸ್ನೇಹಿತರೆ, ನಿದ್ದೆ ಅನ್ನೋದು ಕೇವಲ ಲಕ್ಸರಿ ಅಲ್ಲ, ಅದು ನಮ್ಮ ಆರೋಗ್ಯದ ಒಂದು ಒಳಗುಟ್ಟು. ಆ ನಿದ್ದೆಯನ್ನು ಎಲ್ಲರೂ ಚೆನ್ನಾಗಿ ಮಾಡೋದ್ರಿಂದ ಹಲವಾರು ಕಾಯಿಲೆಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು ಅನ್ನೋದನ್ನು ನಾವು ಈ ವಿಷಯಗಳಿಂದ ತಿಳ್ಕೊಳ್ಬೋದು. ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ,
ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು.